ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ನಲ್ಲಿ ಪೈಪೋಟಿಯ ಮೇಲೆ ಪೈಪೋಟಿ. ಡಿಕೆ ಸುರೇಶ್ ಕೆಎಂಎಫ್ ಅಧ್ಯಕ್ಷ ಕನಸು ಸುಲಭವಿಲ್ವಾ? ಕೆವೈ ನಂಜೇಗೌಡ ಭೀಮಾ ನಾಯಕ್ ಪೈಪೋಟಿ ಫಿಕ್ಸಾ ಅನ್ನುವ ಪ್ರಶ್ನೆ ಕೂಡ ಇದೆ. ಕಾರಣ ಕೆಎಂಎಫ್ ಅಧ್ಯಕ್ಷ ಗಾದಿಗೆ ಕಾಂಗ್ರೆಸ್ನಲ್ಲಿ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಇದೆ, ಪೈಪೋಟಿಗಳನ್ನ ಕೊಡ್ತಾ ಇರೋರ ಸಂಖ್ಯೆ ಜಾಸ್ತಿ ಇದೆ. ಡಿಕೆ ಸುರೇಶ್ ಕೆಎಂಎಫ್ ಅಧ್ಯಕ್ಷ ಕನಸು ಸುಲಭ ಇಲ್ವಾ ಅನ್ನುವ ಪ್ರಶ್ನೆಯನ್ನ ಹುಟ್ಟು ಹಾಕ್ತಾ ಇದೆ. ಕೆಎಂಎಫ್ ಅಧ್ಯಕ್ಷ ಸ್ಥಾನದ ರೇಸ್ನಲ್ಲಿ ಕೆವೈ ನಂಜೇಗೌಡರಿದ್ದಾರೆ. ಈಗಾಗಲೇ ಹಲವು ದಿನಗಳಿಂದಲೇ ಹೇಳ್ಕೊಂಡು ಬರ್ತಾನೆ ಇದ್ದಾರೆ, ನನ್ನ ಕನಸೇನಿದ್ರು ಕೆಎಂಎಫ್ ಅಧ್ಯಕ್ಷಗಾದಿ, ಈಗಾಗಲೇ ಅದರ ಬಗ್ಗೆ ಕೂಡ ಹೇಳಿದ್ದಾರೆ ಅನ್ನುವಂತಹ ವಿಚಾರವನ್ನ ಕೆವೈ ನಂಜೇಗೌಡರು ಪದೇ ಪದೇ ಹೇಳ್ತಾನೆ ಇದ್ದಾರೆ. ಇದೀಗ ಡಿಕೆಶಿ ಅವರನ್ನ ಭೇಟಿಯಾಗಿದ್ದಾರೆ ಕೋಮುಲ ಅಧ್ಯಕ್ಷ ನಂಜೇಗೌಡರು. ಕೆಎಂಎಫ್ ಅಧ್ಯಕ್ಷ ಸ್ಥಾನ ನನಗೇ ಕೊಡಬೇಕು ಅನ್ನುವಂತಹ ಚರ್ಚೆಯನ್ನ ಮಾಡಿದಾರಂತೆ. ಇನ್ನು ನನಗೆ ಸಿಎಂ ಡಿಸಿಎಂ ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕೆ ಭರವಸೆ ಕೊಟ್ಟಿದ್ದಾರೆ. ಭೀಮಾ ನಾಯ್ಕ ಆಯ್ಕೆ ದಿನದಂದೇ ನನಗೆ ಭರವಸೆಯನ್ನ ಕೊಟ್ಟಿದ್ರು, ಈಗಲೂ ನಂಬಿಕೆ ಇದೆ ಅಂತ ಹೇಳಿದ್ದಾರೆ ಶಾಸಕ ಕೆವೈ ನಂಜೇಗೌಡ. ಒಂದು ವೇಳೆ ಅಧ್ಯಕ್ಷ ಸ್ಥಾನ ಸಿಗದಿದ್ರೆ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ, ಹೈಕಮಾಂಡ್ ದೊಡ್ಡದ್ರಿ ಅಂತ ಹೇಳಿದ್ದಾರೆ ನಂಜೇಗೌಡರು. ನಂಜೇಗೌಡ ಏನು ದೊಡ್ಡವನಲ್ಲ ಅನ್ನುವಂಥ ವಿಚಾರವನ್ನ ಹೇಳಿದ್ದಾರೆ. ಯಾರೋ ಲೂಸ್ ಟಾಕ್ ಮಾತಾಡ್ತಾರೆ, ನಾನು ಹಾಗೆ ಮಾತಾಡಲ್ಲ, ನಾನು ಅಧ್ಯಕ್ಷ ಸ್ಥಾನ ಕೇಳಿದ್ದೇನೆ, ಕೊಟ್ರೆ ಸ್ವಾಗತ, ಕೊಡದಿದ್ರೆ ಪಕ್ಷಕ್ಕಾಗಿ ದುಡಿತೇನೆ ಅಂತ ಹೇಳಿದ್ದಾರೆ. ಯಾರು ನಮಗೆ ವಿರೋಧ ಮಾಡಲಿಲ್ಲ, ಹೈಕಮಾಂಡ್ ನಮ್ಮ ಪರ ಇತ್ತು. ನಾನು ಕೋಲಾರ ಮಿಲ್ಕಿ ಅಧ್ಯಕ್ಷ ಆಗಿದ್ದೀನಿ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಜಿಲ್ಲಾ ಮಂತ್ರಿ ಸುರೇಶ್ ಅವರು, ಸಹಕಾರ ಮಂತ್ರಿಗಳು, ನಮ್ಮ ಜಿಲ್ಲೆ ಎಲ್ಲ ನಾಯಕರುಗಳು ಮತ್ತು ನಿರ್ದೇಶಕರು ಎಲ್ಲ ಸೇರಿ ನನ್ನ 3ನೇ ಅವಧಿಗೆ ಅಧ್ಯಕ್ಷರಾಗಿ ಮಾಡಿದ್ದಾರೆ. ನಮಗೆ ಯಾರೂ ವಿರೋಧ ಇಲ್ಲ. 100% ಕೆಎಂಎಫ್ ಅಧ್ಯಕ್ಷರಿಗೆ ನಾನು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಅವತ್ತೇ ನನಗೆ ಮಾತು ಕೊಟ್ಟಿದ್ದಾರೆ, ಭೀಮಾ ನಾಯ್ಕ ಅವರು ಆಗೋ ದಿವಸ ಕಾರಣಾಂತರ 1 ವರ್ಷ ಬಿಡುವಂತ ಹೇಳಿದ್ರು, ಬಿಟ್ಟಿದ್ದೀನಿ. ಈಗೂ ನಂಬಿಕೆ ಇದೆ, ನಾನೇ ಡೆಲಿಗೇಟ್ ಬರ್ತೇನೆ. ಅಧ್ಯಕ್ಷರು ಹೈಕಮಾಂಡ್ ಏನು ತೀರ್ಮಾನ ತಗೊಂಡ್ರು ನಂಗೆ ಬೇಕು, ಕೇಳ್ತೀನಿ. ಫೈನಲ್ ತೀರ್ಮಾನ ಯಾರು ನಮಗೆ ವಿರೋಧ ಮಾಡಲಿಲ್ಲ, ಹೈಕಮಾಂಡ್ ನಮ್ಮ ಪರ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಾರ್ತಿಕ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಕೆಎಂಎಫ್ ಅಧ್ಯಕ್ಷ ಗಾದಿ ಆಕಾಂಕ್ಷಿಗಳ ಸಂಖ್ಯೆ ಕೂಡ ಜಾಸ್ತಿ ಇದೆ, ಪೈಪೋಟಿಯನ್ನು ಕೊಡ್ತಾ ಇರೋರು ಜಾಸ್ತಿ ಇದೆ, ಅದರಲ್ಲೂ ಪ್ರಮುಖವಾಗಿ ನನಗೆ ಕೊಡ್ತಾರೆ ಅಂತ ನಂಜೇಗೌಡರು ಕೂಡ ಹೇಳ್ತಾ ಇದ್ದಾರೆ. ಇದರ ಹಿಂದೆ ಹಾಗಾದ್ರೆ ಅಧ್ಯಕ್ಷ ಗಾದಿ ಕನಸು ಯಾರಿಗೂ ಕೂಡ ಅಷ್ಟು ಸುಲಭ ಇಲ್ವಾ ಹೇಗೆ ಅಂತ ಹೇಳಿ? ಬಹುತೇಕವನ್ನು 2 ತಿಂಗಳಲ್ಲಿ ಬರುವಂತಹ ಸಾಧ್ಯತೆಗಳಿದೆ. ಈ ಒಂದು ಚುನಾವಣೆ ಕಾಂಗ್ರೆಸ್ನಲ್ಲಿ ಇನ್ನೊಂದಿಷ್ಟು ಬಿಕ್ಕಟ್ಟನ್ನು ಹುಟ್ಟಿಹಾಕತ್ತೆ ಅಂತಲೂ ಕೂಡ ನಿರೀಕ್ಷೆನ ರಾಜಕೀಯ ವಲಯದಲ್ಲಿ ಮಾಡಲಾಗ್ತದೆ. ಯಾಕೆ ಅಂತಂದ್ರೆ ಈಗಾಗಲೇ ಸಿದ್ದರಾಮಯ್ಯನ ಬಣದಿಂದ ನಂಜೇಗೌಡರಿರ್ಬೋದು, ಹಾಗೆ ಭೀಮಾ ನಾಯ್ಕ ಅವರು ಸ್ಪರ್ಧೆಯನ್ನು ಮಾಡೋದು ಖಚಿತ ಅಂತ ಹೇಳಲಾಗ್ತಾ ಇದೆ. ಅದರ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಮ್ಮ ಆಗಿರ್ತಕ್ಕಂಥ ಡಿಕೆ ಸುರೇಶ್ ಅವರನ್ನು ಕೂಡ ಅಧ್ಯಕ್ಷನನ್ನಾಗಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪಣವನ್ನು ತೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪೂರ್ವ ತಯಾರಿಯನ್ನು ಕೂಡ ಅವರು ಮಾಡಿದ್ದಾರೆ. ಈಗಾಗಲೇ ಬಮೂಲ್ನ ಅಧ್ಯಕ್ಷರಾಗಿಯೂ ಕೂಡ ಡಿಕೆ ಸುರೇಶ್ ಅವರು ಆಯ್ಕೆಯಾಗಿದ್ದಾರೆ. ಜೊತೆಗೆ ಈಗ ನಂಜೇಗೌಡರು ಏನು ಇವತ್ತು ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ದಾರೆ, ಇದರ ಹಿಂದೆಯೂ ಕೂಡ ಸಾಕಷ್ಟು ಲೆಕ್ಕಾಚಾರವೂ ಕೂಡ ಇದೆ. ಯಾಕೆಂತಂದ್ರೆ ಕಳೆದ ಕೆಎಂಎಫ್ ಅಧ್ಯಕ್ಷ ಚುನಾವಣೆಯ ವೇಳೆಯಲ್ಲಿ ಏನು ಡಿಕೆ ಶಿವಕುಮಾರ್ ಅವರು ನಂಜೇಗೌಡರಿಗೆ ಸಪೋರ್ಟ್ ಅನ್ನ ಮಾಡಿದ್ರು. ಆದ್ರೆ ಆ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ನಂಜೇಗೌಡರನ್ನ ಅಧ್ಯಕ್ಷರನ್ನಾಗಿ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಸಿದ್ದರಾಮಯ್ಯನವರು ತನ್ನ ಆಪ್ತ ಆಗಿರತಕ್ಕಂಥ ಭೀಮಾ ನಾಯ್ಕ ಅವರನ್ನ ಆಯ್ಕೆ ಮಾಡುವಲ್ಲಿ ಸಫಲರಾಗಿದ್ರು. ಆದ್ರೆ ಈಗ ಲೆಕ್ಕಾಚಾರಗಳು ಬದಲಾಗಿದೆ. ಡಿಕೆ ಶಿವಕುಮಾರ್ ಅವರು ನಂಜೇಗೌಡರ ಪರವಾಗಿಲ್ಲ, ಬದಲಾಗಿ ಡಿಕೆ ಸುರೇಶ್ ಅವರನ್ನೇ ಆಯ್ಕೆ ಮಾಡಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಚಿಂತನೆಯನ್ನು ಮಾಡಿದರೆ ಅದಕ್ಕೆ ಸಂಬಂಧಪಟ್ಟಂತೆ ತಯಾರಿಯನ್ನು ಮಾಡಿದ್ದಾರೆ. ಹಾಗಾಗಿ ನಂಜೇಗೌಡರಿಗೆ ಈಗ ಯಾವ ಮನದಲ್ಲಿ ಗುರುತಿಸಿಕೊಳ್ಬೇಕು, ಅಥವಾ ಅಧ್ಯಕ್ಷ ಸ್ಥಾನವನ್ನೇನು ಕಳೆದ ಚುನಾವಣೆ ವೇಳೆ ನನಗೆ ಭರವಸೆಯನ್ನು ಕೊಟ್ಟಿದ್ರಲ್ಲ, ಆ ಒಂದು ಭರವಸೆಗೆ ಬದ್ಧರಾಗಿ ಈ ಬಾರಿ ನನ್ನ ಆಯ್ಕೆ ಮಾಡ್ತಾರ ಅನ್ನುವಂತ ಒಂದು ನಿಟ್ಟಿನಲ್ಲೂ ಕೂಡ ಭರವಸೆ ಅವರಲ್ಲಿ ಇದ್ದಂತೆ ಕಾಣ್ತಾ ಇಲ್ಲ. ಯಾಕೆಂತಂದ್ರೆ ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಸರಿಯಾಗಿ ಅಂದ್ರೆ ಸಂಪೂರ್ಣವಾಗಿ ಬೆಂಬಲಿಸುವಂತ ಸಾಧ್ಯತೆಗಳು ಕಡಿಮೆ ಇದೆ. ಯಾಕಂದ್ರೆ ಭೀಮಾ ನಾಯಕ್ ಅವರು ಕೂಡ ಸಹಜವಾಗಿ ಇನ್ನೊಮ್ಮೆ ನಾನು ಆಯ್ಕೆ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಅಂದ್ರೆ ಆಸೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯನವರು ನನ್ನ ಪರವಾಗಿದ್ದಾರೆ ಅನ್ನುವಂತ ಹೇಳಿಕೆಯನ್ನು ಕೂಡ ಬಹಿರಂಗವಾಗಿ ಕೊಟ್ಟಿದ್ದಾರೆ. ಜೊತೆಗೆ ಇನ್ನೊಂದು ಕಡೆ ಡಿಕೆ ಸುರೇಶ್ ಅವರನ್ನ ಆಯ್ಕೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರು ಕೂಡ ಪಣವನ್ನು ತೊಟ್ಟಿದ್ದಾರೆ. ಹಾಗಾಗಿ ನಂಜೇಗೌಡರು ಕೂಡ ಒಂದು ಹಂತದಲ್ಲಿ ಹೈಕಮಾಂಡ್ ನಿರ್ಧಾರಕ್ಕೆ ನಾನು ಬಿಟ್ಟಿದ್ದೇನೆ, ಜೊತೆಗೆ ಈ ಹಿಂದೆಯೂ ಕೂಡ ನನಗೆ ಭರವಸೆಯನ್ನು ಕೊಟ್ಟಿದ್ರು, ಹಾಗಾಗಿ ನಾನು ಕೂಡ ಸ್ಪರ್ಧೆನ ಮಾಡ್ತೇನೆ ಅನ್ನುವಂತ ನಿಟ್ಟಿನಲ್ಲಿ ಈಗ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಕೆಎಂಎಫ್ ಅಧ್ಯಕ್ಷ ಚುನಾವಣೆಯ ಸಂದರ್ಭದಲ್ಲಿ ಸಹಜವಾಗಿ ಕಾಂಗ್ರೆಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರ ಬಣದ ನಡುವೆ ನೇರ ಪೈಪೋಟಿ ಬೀಳುವಂತ ಲಕ್ಷಣಗಳಂತೂ ಗೋಚರಿಸ್ತಾ ಇದೆ. ಹಾಗಾಗಿಯೇ ಡಿಕೆ ಸುರೇಶ್ ಅವರು ಒಂದ್ ಕಡೆ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆನ ಮಾಡಿದ್ರೆ, ಇನ್ನೊಂದು ಕಡೆ ಸಿದ್ದರಾಮಯ್ಯವರು ಕೂಡ ತನ್ನ ಬಣದಲ್ಲಿ ಇರತಕ್ಕಂಥ ನಾಯಕರನ್ನ ಆಯ್ಕೆ ಮಾಡೋದಕ್ಕೂ ಕೂಡ ಸಾಕಷ್ಟು ತಯಾರಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ ಅಂತಲೂ ಕೂಡ ಹೇಳಲಾಗ್ತದೆ. ನವಿತಾ ಜೈನ್.